ಅಘನಾಶಿನಿ ವೇದಾವತಿ ನದಿ ಜೋಡಣೆಯ ವಿರೋಧಕ್ಕೆ ಹೋರಾಟ ಅವಶ್ಯ. ಫೆಬ್ರವರಿ 11ರಂದು ಜರುಗಲಿರುವ ಬೃಹತ್ ಪಾದಯಾತ್ರೆ ಮತ್ತು ಬಹಿರಂಗ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಿಂದಿನ ಬೇಡ್ತಿ ಅಘನಾಶಿನಿ ಕೊಳ್ಳ ಮುಳುಗಡೆ ಯೋಜನೆ ವಿರೋಧ ಸಮಿತಿಯ ಕಾರ್ಯದರ್ಶಿಯಾಗಿದ್ದ ಎನ್.ವಿ. ಹೆಗಡೆ ಮುತ್ತಿಗೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಇಂದು ಬಿದರ್ಖಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಾಗಣಪತಿ ದೇವಾಲಯದಲ್ಲಿ ಜರುಗಿದ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ ಮೇಲಿನಂತೆ ಹೇಳಿದರು. ಹೋರಾಟದ ಯಶಸ್ಸು ಜನ ಬೆಂಬಲದ ಮೇಲೆ ಅವಲಂಬಿತವಾಗಿರುತ್ತದೆ. ಜನಸಾಮಾನ್ಯರಲ್ಲೂ ಜಾಗೃತಿ ಮೂಡಿಸುವ ಕಾರ್ಯ ಹೆಚ್ಚಾದಲ್ಲಿ ಯಶಸ್ಸನ್ನ ಸಮೀಪಿಸಲು ಸಾಧ್ಯವೆಂದು ಅವರು ಹೇಳಿದರು. ಅಘನಾಶಿನಿ ನದಿ ಜೋಡಣೆಯು ಈ ಭಾಗದ ಬದುಕಿನ ಜೀವನ ವ್ಯವಸ್ಥೆಗಳ ಮೇಲೆ ಮಾರಕವಾಗಲಿದೆ. ಯೋಜನೆ ಸ್ಥಗಿತಗೊಳಿಸಲು ಸಾರ್ವತ್ರಿಕವಾಗಿ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣವೆಂದು ಕರೆ ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ವಹಿಸಿದ್ರು. ಸಭೆಯಲ್ಲಿ ಪ್ರಾಸ್ತಾವಿಕ ಜಿಲ್ಲಾ ಸಂಚಾಲಕ ಮಹಾಬಲೇಶ್ವರ ನಾಯ್ಕ ಬೇಡ್ಗಣಿಯವರು ಮಾಡಿದ್ರು. ಜಯವಂತ ಹೆಗಡೆ ಕಲ್ಲಾಳಿ ಮನೆ, ಎಂಎನ್ ಗೌಡ, ಎಂಎಸ್ ನಾಯ್ಕ್ ನರಮುಂಡಗಿ, ಅಧ್ಯಕ್ಷರು ಬಿದರ್ಖಾನ್ ಸರೋಜಾ ಡಿ ನಾಯ್ಕ್ ಮುಂತಾದವರು ಮಾತನಾಡಿದರು. ಬಿಡಿ ನಾಯ್ಕ್ ಕುರಗೆ ತೋಟ, ವೆಂಕಟೇಶ್ ಗೌಡ ಬಿದರ್ಖಾನ, ಶ್ಯಾಮಲಗೌಡ ಹುಣಸೆಕೈ, ಶ್ರೀನಿವಾಸ್ ಹೆಗಡೆ ಬಿದರ್ಖಾನ, ಸತೀಶ್ ನಾಯ್ಕ್ ಐತಳ್ಳಿ ಮುಂತಾದವರು ಭಾಗವಹಿಸಿದರು.